ಅದರಿಂದನೇ ಅವನಿಗೆ ಬೇಲ್ ಸಿಕ್ಕಿದೆ. ಅದರಿಂದನೇ ಅವನು ಕ್ವಾಶ್ಗೆ ಹಾಕ್ಕೊಂಡಿದ್ದಾನೆ. ನಮಗೆ ಬೇಲ್ ಸಿಕ್ಕಿದಾಗ ಹಿಂದಿನ ದಿನ ನಮಗೆ ಹೇಳಿದ್ರು ಬೇಲ್ಗೆ ಹಾಕ್ಕೊಂಡಿದೆ, ಇದು ಏನೋ ಬೇಲ್ಗೆ ಆರ್ಡ್ರ್ ಬಂದಿದೆ ಅಂತ ಅಂದ್ಬಿಟ್ಟು. ಅವಾಗ ನಮ್ಮ ಕಾಂಟ್ಯಾಕ್ಟ್ ಮಾಡಿದಾಗ, ನಮ್ಮ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯಿತು ಸ್ಟೇಷನಲ್ಲಿ ಎರಡು FIR ಹಾಕಿದ್ದಾರೆ ಸರ್. 21ನೇ ತಾರೀಕು ಒಂದು FIR ಹಾಕಿದ್ದಾರೆ. ಅವನು ಅರೆಸ್ಟ್ ಆದ ಮಾರನೆಗೆ ಒಂದು FIR ಹಾಕಿದ್ದಾರೆ. ಅದೇಂತಕ್ಕೆ ಎರಡು FIR ಹಾಕಿದ್ದಾರೆ ಗೊತ್ತಿಲ್ಲ. ಮಧ್ಯರಾತ್ರಿ ಏನೋ 2:15 ನನಗೆ ಅದನ್ನೇ ಮೇಲ್ ಮಾಡಿದ್ದಾರೆ. 23ನೇ ತಾರೀಕು ಏನು FIR ಮಾಡಿದ್ರು ಅದನ್ನು. ಮತ್ತು ಒಂದು ಮೆಡಿಕಲ್ ಟೆಸ್ಟಿಗೆ ಹೋಗಬೇಕಾದ್ರೆ ನನಗೆ ಏನೂ ಗೊತ್ತಿಲ್ಲದಿರೋ ಕಾರಣ ಪೊಲೀಸವ್ರನ್ನ ಕೇಳ್ತೀನಿ, ಸರ್ ಒಂದು ಸ್ಪರ್ಮ್ದು ಟವಲ್ ನಮ್ಮ ಮನೇಲಿ ಇದೆ, ಏನು ಮಾಡಬೇಕು ಸರ್ ಅಂತ ಕೇಳ್ತೀನಿ. ಒಂದು 7-8 ಸಲ ಕೇಳಿದ್ದೀನಿ. ತೊಗೊಬನ್ನಿ ಡಾಕ್ಟ್ರ್ ಕೊಡಿ ಅಂತ ಅವರೇ ಹೇಳ್ತಾರೆ. ನಾನು ಅವ್ರು ಹೇಳ್ದಂಗೆ ಕೇಳಿಕೊಂಡು ನಾನು ಡಾಕ್ಟ್ರ್ ಕೊಟ್ಟೆ. ಅವರು ವಿಕ್ಟಿಮ್ ಟವಲ್ ಅಂತ ಬರ್ಕೊಂಡಿದ್ದಾರೆ, ಅಂದರೆ ನಂದು ಅಂತ ಅಂದ್ಕೊಂಡು ಬರ್ಕೊಂಡಿದ್ದಾರೆ. ಅದಾದಮೇಲೆ ಮಹಜರು ಮಾಡೋಕ್ಕೆ ಬಂದಿದ್ದಾರೆ. 3-4 ದಿನ ಆದಮೇಲೆ ನಾನಿರೋ ಜಾಗಕ್ಕೆ ಮಹಜರು ಮಾಡೋಕ್ಕೆ ಬಂದಿದ್ದಾರೆ. ಆವಾಗ ಕೇಳ್ತಾರೆ, ಅಯ್ಯೋ ನೀವು ಟವಲ್ ಯಾಕೆ ತಂದುಕೊಟ್ರಿ? ಅವರೇ ತಂದುಕೊಡು ಅಂತ ಹೇಳ್ತಾರೆ. ಮತ್ತು ಅವರೇ ಕೇಳ್ತಾರೆ, ಇದನ್ನು ಯಾಕೆ ತಂದುಕೊಟ್ರಿ, ಇದು ಇಲ್ಲೇ ಇರಬೇಕಲ್ವಾ ಅಂತ ಅವರೇ ಹೇಳ್ತಾರೆ. ಅಲ್ಲೂ ದಾರಿ ತಪ್ಪಿಸಿದ್ರು. ಅದಾದ ನಂತರ ಸಾಕ್ಷಿಗಳನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಸಾಕ್ಷಿಗೆ ಅಂತ ನಾನು ಕರ್ಕೊಂಡು ಹೋಗಿದ್ದೀನಿ ಒಬ್ರನ್ನ. ನೀವು ಅವ್ರ ಪರವಾಗಿ ಇವತ್ತು ಸಾಕ್ಷಿ ಹೇಳೋಕ್ಕೆ ಅಂತ ಬಂದಿದ್ದೀರಲ್ಲ, ಸೊ ನಿಮ್ಮ ಜೈಲಿಗೆ ಹಾಕ್ತಾರೆ, ನಾಳೆ ನಿಮ್ಮ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ ಹೆದರಿಸಿದ್ದಾರೆ. ಅದಲ್ಲದೆ ಪದೇ ಫೋನ್ ಮಾಡಿ ಅವ್ರಿಗೆ ಟಾರ್ಚರ್ ಕೊಡ್ತಾರೆ. ಫೋನ್ ಲಿಸ್ಟನ್ನು ಕೂಡ ನಾನು ನಿಮಗೆ ಕೊಡ್ತೀನಿ, ಅವ್ರಿಗೆ ಎಷ್ಟು ಸಲ ಕಾಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಇನ್ನೊಬ್ಬ ಸಾಕ್ಷಿಗೆ ಏನಂತ ಹೇಳಿದ್ದಾರೆ, ಅಲ್ಲ ನೀವು ಹೇಳಿದ್ನೆಲ್ಲ ಅವ್ರು ಹೇಳ್ತಿದ್ದಾರೆ, ಹಿಂಗಾಗಿದೆ, ಈ ಥರ ಮಾಡಿದ್ದಾರೆ, ಅವ್ಳಿಗೆ ಹೊಡೆದಿರೋದು ಬಡ್ದಿರೋದು, ಅವ್ಳಿಗೇನು ದೌರ್ಜನ್ಯ ಆಗಿದೆ ನಾವು ಕಣ್ಣಾರ ನೋಡಿದ್ದೀವಿ ಅಂದರೆ, ಇಲ್ಲಮ್ಮ ಈಗ ನೀನು ಹೇಳಿದ್ಯಾ ಅಲ್ವಾ, ನಾವೇನು ಟೈಪ್ ಮಾಡ್ಕೊಡ್ತೀವಿ ಅದಕ್ಕೆ ಸೈನ್ ಮಾಡಿಕೊಟ್ಟು ಗೆದ್ದೋಗು ಅಂತ ಅವ್ರಿಗೂ ಕೂಡ ಹೆದರಿಸಿದ್ದಾರೆ. ಇದನ್ನು ಗೊತ್ತಾಗಿ ಇನ್ನೂ ಎಷ್ಟು ಸಾಕ್ಷಿಗಳಿದ್ದಾವೆ, ಅವ್ರು ಯಾರು ಸಾಕ್ಷಿ ಹೇಳೋಕ್ಕೆ ಬರ್ತಿಲ್ಲ. ಈ ಥರ ದೌರ್ಜನ್ಯ ಮಾಡಿದ್ರೆ, ಈ ಥರ ಹೆದರಿಸಿದ್ರೆ ಯಾರು ಬರ್ತಾರೆ ಸಾಕ್ಷಿ ಹೇಳೋಕ್ಕೆ? ನನಗೆ ಎಲ್ಲಿಂದ ನ್ಯಾಯ ಸಿಗುತ್ತೆ? ಮತ್ತು ಇವಾಗ ಅದೇ ವೀಕ್ ಆಗಿರೋ ಒಂದು ನಾನು ಹೇಳಿದ್ನಲ್ಲ ಸರ್ ಆವಾಗಲೇ, ಸರ್ FIR ಕಾಪಿಲಿ ಏನೂ ಇಲ್ವಲ್ಲ ಸರ್, ನಾನು ಕೊಟ್ಟಿರೋದು ಕಂಪ್ಲೇಂಟ್ ಕಾಪಿ ಒಂದು, ನೀವು ಟೈಪ್ ಮಾಡ್ಕೊಂಡಿರೋದು ಒಂದು, ಇದರಲ್ಲಿ ಏನೂ ಇಲ್ವಲ್ಲ ಅಂದಿದ್ದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, ಇದು ಇಂಪಾರ್ಟೆಂಟ್ ಅಲ್ಲ, ಇದು ಏನೂ ಅಲ್ವೇ ಅಲ್ಲ, ನೀವು 164ಅಲ್ಲಿ ಏನು ಹೇಳಿಕೆ ಕೊಡ್ತೀರಾ ಅದಷ್ಟೇ ಇಂಪಾರ್ಟೆಂಟು ಅಂತ ನನಗೆ ಹೇಳಿದ್ರು. ನನಗೆ ಗೊತ್ತಿರಲಿಲ್ವಲ್ಲ, ಹೌದೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಆಮೇಲೆ ನಾನು ಒಬ್ಬರು ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯಿತು, ಇವರು 2 FIR ಹಾಕಿದ್ದಾರೆ ಅಂತ. ಅವರಿಂದನೇ ಗೊತ್ತಾಯಿತು, ಏನಮ್ಮ ಇದು ಈ ಥರ FIR ಕಾಪಿಗೆ ಹಿಂಗೆ ಸೈನ್ ಮಾಡಿದ್ದಾನೆ. ಅವ್ರು ತುಂಬ ಬೈದರು ನನಗೆ, ನೀನು ಕಾಮನ್ ಸೆನ್ಸ್ ಇಲ್ವಾ, ಏನಿದು ಹಿಂಗಿದೆ FIR ಕಾಪಿಲಿ, ನೀನು ಕೊಟ್ಟಿರೋದು ಒಂದಾಗಿದೆ ಇದೊಂದಾಗಿದೆಯಲ್ಲ, ಹಿಂಗೆ ಅಂತೆಲ್ಲ ಬೈದರು. ಅವಾಗ ಗೊತ್ತಾಯಿತು ಮಹಾದೇವರು ನನಗೆ ಮೋಸ ಮಾಡಿದ್ದಾರೆ. ಅವ್ರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ನಂಗೆ ದೇವರೇ ಗೊತ್ತಿಲ್ಲ, ಅವ್ರ ಜೊತೆ ಅವರಿಂದ ಮೋಸ ಆಗಿದೆ ಅಂತ ಗೊತ್ತಾಯಿತು.